ಸನ್ಮಾನ್ಯ ಅಶೋಕ್ ಖೇಣಿಯವರ ಬಹಳ ದೊಡ್ಡ ಉದಾತ್ತವಾಗಿರುವಂಥ ವಿಚಾರ. ನನ್ನ ಹುಟ್ಟುಹಬ್ಬ ಅದು ಕೇಕ್ ಕತ್ತರಿಸಬಾರ್ದು, ಹಾರ ತುರಾಯಿಗಳ ಮೂಲಕ ಅಲ್ಲ. ಈ ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ಧರ್ಮದ ಗುರುಗಳನ್ನು, ಎಲ್ಲ ವರ್ಗದ ಗುರುಗಳನ್ನು ಒಂದೇ ವೇದಿಕೆ ಮೇಲೆ ಕೂಡಿಸಿ ನಾನು ಅವರ ಪಾದಕ್ಕೆ ನಮಸ್ಕಾರ ಮಾಡಿದರೆ ಸಾಕು, ನನ್ನ ಜನ್ಮ ಸಾರ್ಥಕ ಅನ್ನುವಂಥ ಭಾವನೆ ಇಟ್ಕೊಂಡಿದ್ದಾರಲ್ಲ, ನಿಜವಾಗಲೂ ಬಹಳ ಅನರ್ಘ್ಯ ರತ್ನ ಅಂತ ತಿಳ್ಕೊಂಡು ನಾವು ಭಾವಿಸಬೇಕು. ಅಶೋಕ್ ಖೇಣಿಯಂಥ ಮನುಷ್ಯ ಇಡೀ ಕನ್ನಡ ನಾಡಿಗೆ ಒಬ್ಬರು ಸಾಕು. ಎಲ್ಲ ರಂಗದಲ್ಲಿನೂ ಕೂಡ ಸುಧಾರಣೆ ಮಾಡುವಂಥ ವ್ಯಕ್ತಿಗಳಂದರೆ ಸನ್ಮಾನ್ಯ ಅಶೋಕ್ ಖೇಣಿಯವರು. ಅವರನ್ನು ಪಡೆದಿರುವಂಥ ಬೀದರ್ ಜಿಲ್ಲೆ ನಿಜವಾಗಲೂ ಕೂಡ ಭಾಳಷ್ಟು ಹೆಮ್ಮೆ ಪಡ್ತಾ ಇದೆ. ಅವರು ಇನ್ನೂ ಎತ್ತರವಾಗಿರುವಂಥ ಜಾಗಕ್ಕೆ ಹೋಗಬೇಕನ್ನುವಂಥದ್ದು ಈ ವೇದಿಕೆ ಮೇಲೆ ಕುಳಿತಿರುವಂಥ ಎಲ್ಲ ಪರಮ ಪೂಜ್ಯ ಮಹಾಸ್ವಾಮಿಗಳವರ ಆಶಯ ಅಂತ ತಿಳ್ಕೊಂಡು ನಾನು ಭಾವಿಸ್ತಾ ಇದ್ದೇನೆ. ಹೊಳೆ ಹರಿಯುತ್ತಾ ಇದೆ. ಹೊಳೆ ಹರಿಯುವಾಗ ಅದರಲ್ಲಿ ಒಂದು ಎಲೆ ತೇಲಿಕೊಂಡು ಬರ್ತದೆ. ಆ ಎಲೆಯಲ್ಲಿ ಒಂದು ಹಕ್ಕಿ ಕುಳಿತರೂ ಅದು ಮುಳುಗಿ ಹೋಗ್ತದೆ. ಒಂದು ಹಕ್ಕಿಯನ್ನು ಕೂಡ ಧಾರಣೆ ಮಾಡುವ ಶಕ್ತಿ ಎಲೆಗಿರುವುದಿಲ್ಲ. ಆದರೆ ಒಂದು ದೋಣಿ, ಒಂದು ನಾವೆ, ಅದು ತಾನೂ ಮುಳುಗುವುದಿಲ್ಲ, ಅನೇಕ ಜನರನ್ನು ಹೊತ್ತುಕೊಂಡು ನೀರಲ್ಲಿ ಹರಿಯುತ್ತದೆ. ನಮ್ಮ ಜೀವನ ಆ ಎಲೆಯಂತೆ ಇರಬಾರದು, ದೋಣಿಯಂತೆ ಅನೇಕರಿಗೆ ಆಶ್ರಯ ನೀಡುವ ಜೀವನ ನಮ್ಮದಾಗಬೇಕು. ನಮ್ಮ ಖೇಣಿ ಅಂತಹ ದೋಣಿ, ಸಾವಿರಾರು ಜನರಿಗೆ ಆಶ್ರಯ ನೀಡುವ ದೋಣಿಯಾಗಿ ನಮ್ಮ ಖೇಣಿ ಕರ್ನಾಟಕ ಜನತೆಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಎಂಬುದನ್ನು ನಾವು ಹೆಮ್ಮೆಯಿಂದ ಹೇಳ ಬಯಸ್ತಾ ಇದ್ದೇವೆ. सचखंड श्री हरमंदर साहब जी वालों अशोक खैनी को बहुत बहुत बधाई देता हूँ अते नाल ही उन्हों को पेशकारी करता हूँ कि वो स्टेज पर आउन। स्वर्ण मंदिर की तरफों उन्हों को मान सम्मान दिया जाएगा। आप समूह लोगों का, महात्मा जना का बहुत बहुत धन्यवाद। वाहिगुरु जी का खालसा, वाहिगुरु जी की फतेह। हजरत की बारगाह में लिखा है, शाहां चे अजब गर बनवा जिंदगदारा, कि शाहों से अजब नहीं कि एक गधा को बादशाह बना दें। मुझे जनाब अशोक खैनी साहब से कल मुलाकात करके दिली मुसर्रत हुई, बहुत खुशी हुई, और मैं इस बात की इनको मुबारकबाद देता हूँ कि अल्लाह ताला ने कर्नाटका की सरजमीन पे मोहब्बत का, प्रेम का दरिया बहाने के लिए इनको चुना है। अल्लाह ताला इनको इस मिशन में कामयाब करे। ಒಂದು ಕರ್ನಾಟಕ ಅಂತಂದು ಇಚ್ಛೆ ಅದೇ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಿನಿಂದ ನಾವು ಕರ್ನಾಟಕ ಬೆಂಗಳೂರಿಗೆ ಕನೆಕ್ಟ್ ಮಾಡೋದು. ಅದು ಪ್ರಪೋಸಲ್ ನಾನು ಯಡಿಯೂರಪ್ಪರೇ ಹೋಗಿ ಚೀಫ್ ಮಿನಿಸ್ಟರ್ ಆದರೂ ಕೊಟ್ಟಿನಿ. ಖರೆ ಅದು ಬ್ಯೂರೋಕ್ರೇಟ್ಸ್ ಇನ್ನೂ ಮಾಡಿಕೊಟ್ಟಿಲ್ಲ. ಅವ್ರು ನೀವು ದುಡ್ಡು ಮಾಡ್ತೀರಿ ಕೇಳಿ ಅದು ಪ್ರಾಜೆಕ್ಟ್ ಮಾಡ್ರು. ನಾನು ಬರೆದು ಕೊಡ್ತೀನಿ, 1 ಪೈಸಾನ ತೊಗೊಂಡು ಹೋಗಲ್ಲ, ನಾ ಯಾವಾಗ ಸಾಯ್ತೀನಿ ನಾ 1 ಪೈಸಾ ತೊಗೊಂಡು ಹೋಗಲ್ಲ ಅಂತ ಬರೆದು ಕೊಡ್ತೀನಿ ಅಂತಂದು. ಖರೆ ಡೆವಲಪ್ಮೆಂಟ್ ಮಾಡಿಕೊಡ್ರಿ, ನಾ ಬರೆದು ಕೊಡ್ತೀನಿ, ನಾನು ರಕ್ತದಾಗ ಬರೆದು ಕೊಡ್ತೀನಿ, ನಾ ಯಾವಾಗ ಸಾಯ್ತೀನಿ 1 ಪೈಸಾ ತೊಗೊಂಡು ಹೋಗಲ್ಲ. ಯಾಕೆ ನೀವು ಡೆವಲಪ್ಮೆಂಟ್ ಮಾಡಿಕೊಡೋದಿಲ್ಲ? ಈಗಲೂ ಜಗದೀಶ್ ಶೆಟ್ಟರಿಗೆ ನಾನು ಅದು ಪ್ರಪೋಸಲ್ ಕೊಟ್ಟಿನಿ, ಅದು ಅಪ್ರೂವ್ ಮಾಡ್ರು ಸ್ಟಾರ್ಟ್ ಮಾಡ್ತೀನಿ. ಅವ್ರಿಗೆ ಹೇಳೀನಿ 1 ಪೈಸಾ ನಿಮಗೆ ಸರ್ಕಾರದಿಂದ ಬೇಡ, ಭೂಮಿ ನಾನೇ ಖರೀದಿ ಮಾಡ್ತೀನಿ, ನಾನೇ ರೋಡ್ ಕಟ್ತೀನಿ, ಇಂಟರ್ಚೇಂಜ್ ಕಟ್ತೀನಿ, ಎವ್ರಿ 25 ಕಿಲೋಮೀಟರ್ಸ್ ಫರ್ಟಿಲೈಸರ್ ಫೆಸಿಲಿಟೀಸ್ ಕೊಡ್ತೀನಿ. ನಾನು ರೈತರಿಗೆ ಫರ್ಟಿಲೈಸರ್ ಸಿಗ್ತದೆ, ವೆಟ್ನರಿ ಕ್ಲಿನಿಕ್ ಬರ್ತದೆ, ಅವರಿಗೆ ಫುಡ್ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಬರ್ತದೆ, ಅದಕ್ಕೆ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸ್ ಬರ್ತದೆ, ಅವರಿಗೆ ಸ್ಕೂಲ್ ಬರ್ತದೆ ಅವ್ರ ಮಕ್ಕಳಿಗೆ. ಅಂದರೆ ಹಾಕಿ ಮಾಡಿದ್ರು ನಮ್ಮದು ಬೀದರ್ಲಿಂದ ಬೆಂಗಳೂರು ತಕ್ಕೆ, ಮ್ಯಾಂಗ್ಳೂರ್ಲಿಂದ ಬೆಂಗಳೂರು ತಕ್ಕೆ, ಬೆಳಗಾವಿಲಿಂದ ಬೆಂಗಳೂರು ತಕ್ಕೆ ಎಲ್ಲ 5 ವರ್ಷದಲ್ಲಿ ಕಟ್ತೀನಿ. ಅದರಿಂದ 20-30% ಕರ್ನಾಟಕ ಜನಗೆ ಬೆನಿಫಿಟ್ ಆಗ್ತದೆ ಇಮಿಡಿಯೇಟ್ಲಿ. ಅದ್ರ ತಪ್ಪೇನು?
ಮಾಡಿಕೊಡೋದಿಲ್ಲ. ನಾನು ನಿಮ್ಗೆ ಹೇಳೋದು, ಜನದ ಸೇವಾ ಮಾಡಿ ನೋಡ್ರಿ, ನೀವು ಜನಕ್ಕೆ ತ್ರಾಸು ಕೊಟ್ಟು ನಿಮ್ಗೆ ಎಷ್ಟು ಹ್ಯಾಪಿನೆಸ್ ಬರ್ತದೆ, ಅದಕ್ಕಿಂತ ಜಾಸ್ತಿ ಹ್ಯಾಪಿನೆಸ್ ಬರ್ತದೆ. ನಾವು ಇದು ಮೊದಲು ಹೇಳೀನಿ, ಈಗಲೂ ಹೇಳ್ತೀನಿ, ನನ್ನ ವಿಚಾರ ತಕ್ಕ ಹೇಗೆ ನನಗೆ 2 ಕಣ್ಣಿದೆ, 2 ಕಿವಿ ಇದೆ, 1 ಮೂಗಿದೆ, 1 ಬಾಯಿ ಇದೆ, 2 ಕೈ ಇದೆ, 2 ಕಾಲಿದೆ, ಹಾಗೆ ನಾವು ಭಾಳ ಲಕ್ಕಿ ಇದ್ದೇವೆ. ನಮ್ಮ ಭಾರತ ದೇಶದಲ್ಲಿ ನಮ್ಮ ಹತ್ರ ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಹಿಂದೂದಾಗ ಮನಾರ್ ಕಾಸ್ಟ್ ಇದ್ದಾರೆ, ಒಕ್ಕಲಿಗೆ ಇದ್ದಾರೆ, ಬ್ರಾಹ್ಮಣ ಕುರುಬಾ ಇದ್ದಾರೆ, ಜೈನ್ಸ್ ಇದ್ದಾರೆ, ಬೇರೆ ಬೇರೆ ಜಾತಿ ಇದ್ದಾರೆ. ಹೇಗೆ ನನ್ನ 1 ಕಣ್ಣ ಕುರುಬಾ ಇದ್ದಿದ್ದಾಗೆ, ಇನ್ನೊಂದು ಕಣ್ಣ ವೀರಶೈವ ಇದ್ದಿದ್ದಾಗೆ, ನನ್ನ ಮೂಗ ಬ್ರಾಹ್ಮಣ ಇದ್ದಿದ್ದಾಗೆ, ನನ್ನ ತಲೆ ಶೆಡ್ಯೂಲ್ ಕಾಸ್ಟ್ ಇದ್ದಿದ್ದಾಗೆ, ನಂಗೆ ಎಲ್ಲ ಬೇಕು. ಹಾಗೆ ನಮ್ಮ ದೇಶಕ್ಕೆ, ನಮ್ಮ ಸ್ಟೇಟಿಗೆ ಎಲ್ಲ ಜನ ಬೇಕು. ಓನ್ಲಿ ಈಕ್ವಾಲಿಟಿ ನಮ್ಗೆ ಕೊಟ್ಟಿದ್ದು ನಮ್ಮದು ಕಾನ್ಸ್ಟಿಟ್ಯೂಷನ್, ನಮ್ಮ ದೇವ್ರು ಕೊಟ್ಟಿದ್ದು ವೋಟಿಂಗ್. ನಿಮ್ಮದು ಓಟ ಅಷ್ಟೇ ವೇಟ್ ಇದೆ. ಅನಿಲ್ ಅಂಬಾನಿದು ಓಟ್ ಎಷ್ಟಿದೆ ಏನೋ, ಯಾವುದು ಪ್ರೈಮ್ ಮಿನಿಸ್ಟರ್ದು ಓಟ್ ಎಷ್ಟಿದೆ, ನಿಮ್ಮದು ಯಾವ್ದು ಜೋಪಡಿನ ಇರ್ತಾವೆ ಅವನು ಓಟ್ ಅಷ್ಟೇ ಈಕ್ವಲ್ ಸ್ಟ್ರೆಂತ್ ಇದೆ. ಅದು ಈಕ್ವಾಲಿಟಿ ಇದೆ. ನಂದು ರಿಕ್ವೆಸ್ಟ್ ಇದೆ, ಅದು ನಿಮ್ಮ ಈಕ್ವಾಲಿಟಿ, ನಿಮ್ಮ ರೈಟ್ ಬಿಡಬೇಡ್ರಿ. ಎಲ್ಲ ಹೋಗಿ 100% ರಿಜಿಸ್ಟ್ರೇಷನ್ ಮಾಡಬೇಕು, 100% ವೋಟ್ ಮಾಡಿ ನಾವು ಹೋಗಿ ಡೆವಲಪ್ಮೆಂಟ್ ಮಾಡಬೇಕು ಹೈದರಾಬಾದ್ ಕರ್ನಾಟಕದು. ಅಷ್ಟೇ ಹೇಳೋದು. ಥ್ಯಾಂಕ್ ಯು. ಮಡಿಕೇರಿ ತಾಲೂಕು ಹರಳೆ ಹಂಪಾಪುರ ಮಿರ್ಲೆ ಸಾಲಿಗ್ರಾಮ ಎಡೆತೊರೆಯ ಚಂದಗಾಲ ಕಾವೇರಿ ಬಂದಂತ ನದಿಯ ಪಕ್ಕದ ಒಳಗೆ ಕಪ್ಪಡಿಯೇ ಕೈಲಾಸ ನಡುಗಡೆ ರಾಜಪ್ಪಾಜಿ ಹೀರೆ ಚನ್ನಜಮ್ಮ ತೋಪಿನ ದೊಡ್ಡಮ್ಮ ಮಳವಳ್ಳಿ ಸ್ವಾಮಿಗಳು ಪಪ್ಪೆಗೌಡನ್ಪುರದ ಗದ್ಗೇರವ್ರೇ. ಅಯ್ಯ ನಾವು ಕೂಗುವ ಕೂಗು ನಿಮ್ಮ ಪಾದಕ್ಕೆ ಅರುವಾಗಲಪ್ಪ, ಸಿದ್ದಯ್ಯ ಸ್ವಾಮಿ ಬನ್ನಿ ಕಡ್ಡಾಯದ ಒಡೆಯ. Ashok ji is 21 years old, so on behalf of all of you and all of us, I wish him a very, 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 very happy birthday and hope you live for 100 more years. Ashok ji, thank you very much for having us here. I'm very, very happy birthday. 16 साल के दिखते हैं ना. इस शुभ अवसर पर जो अशोक यानी साहब का जन्मदिन है, शुभकामनाएं उन्हें. अब वो 16 साल के लगते हैं या 60 साल के लगते हैं, मैं इतना कह सकता हूँ कि बहुत जवान लगते हैं और उन्हें बहुत बहुत सालों का मुबारक हो. विश हिम अ वेरी हैप्पी बर्थडे. और आप सबको भी उससे विश करना है, तो प्लीज विश अशोक कैनी अ वेरी हैप्पी बर्थडे एवरीवन. हेलो एवरीबॉडी. मैंने इतना अमेजिंग क्राउड नहीं देखा. सुपर्ब क्राउड. And let's wish
Mr. Ashok Kenny, a very, very, very happy birthday. Thank you so much for being such a supportive and lively crowd. And very happy birthday to Mr. Ashok Kenny. ಅಶೋಕ್ ಕೇಣಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ. ತರಬಲ್ಲ ತಗ್ಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ತರಬಲ್ಲ ತಗ್ಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ಸರಸ ಸಂಗೀತದ ಕುರುಹುಗಳರಿಯದೆ ಸರಸ ಸಂಗೀತದ ಕುರುಹುಗಳರಿಯದೆ ಬರದೆ ಬಾರಿಸದಿರೋ ತಂಬೂರಿ. ಹಳೆ ಪಾತ್ರೆ ಹಳೆ ಕಬ್ಬುಣ ಹಳೆ ಪೇಪರ್ ತರ ಹೋಯಿ ಈ ಪ್ರೀತಿ ಈ ಪ್ರೇಮ ಬಲು ಬೇಜಾರ್ ಕಣ ಹೋಯಿ. ಚಂದಿರನ ತೂಕಕ್ಕೆ ಇಡು ಸಂಜಯನು ಸೇಲಿಗೆ ಬಿಡು ಭೂಮಿನ ಬಾಳಿಗೆ ಕೊಡು ಸಾಕು. ಲೋಕವ ಮುಟ್ಟೆ ಕಟ್ಟು ಮಾರಲೆ ಸೈಕಲ್ ಹತ್ತು ಯಾತಕ್ಕೆ ದೂಸರಾ ಮಾತು ಎಲ್ಲ ಟೈಮ್ ವೇಸ್ಟ್. Happy birthday to you. Happy birthday to you. Happy birthday Ashok Kenny ji. Happy birthday to you. Neene bari neene neene. Happy birthday Ashok ji. सीढ़ी बजा के